ಹಾಯ್ ಎವ್ರಿವನ್, ಮೈಸೆಲ್ಫ್ ಡಾಕ್ಟರ್ ಅನಂತ್ ಪ್ರಸಾದ್ ಕೆ ಎನ್. ಮೊನ್ನೆ ನಾವು ಈ ಮ್ಯಾರಥಾನ್ ಎಮೆಚೂರಿ ಬಗ್ಗೆ ಮಾತಾಡಿದ್ವಿ, ಯಾವ ಥರ ಆಗುತ್ತೆ ಮತ್ತೆ ಏನಕ್ಕೆ ಆಗುತ್ತೆ ಅಂತ. ಈಗ ಇದನ್ನ ಯಾವ ಥರ ಪ್ರಿವೆಂಟ್ ಮಾಡೋದು ಮತ್ತೆ ಮ್ಯಾರಥಾನ್ ಎಮೆಚೂರಿ ಅಂದರೆ ಸಿಂಪ್ಟಮ್ಸ್ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಿಲ್ಲ, ಸಿಂಪ್ಟಮ್ಸ್ ಅಂದರೆ ಬರೀ ಯೂರಿನಲ್ಲಿ ಪಿಂಕು ಇಲ್ಲ ಕೋಲಾ ಕಲರ್ಡ್ ಯೂರಿನು ಇಲ್ಲ ತುಂಬ ಎಕ್ಸಸೈಸ್ ಮಾಡಿಬಿಟ್ಟಿದ್ರೆ ರೆಡ್ ಕಲರ್ ಯೂರಿನ್ ಹೋಗುತ್ತೆ. ಬಟ್ ಇದ್ರ ಜೊತೆಗೆ ಫೀವರ್ ಆಗಿ ಪದೇ ಪದೇ ಯೂರಿನ್ ಹೋಗೋದಾಗ್ಲಿ ಮತ್ತೆ ಪೇಯ್ನ್ ಬರೋದಾಗ್ಲಿ ಅಬ್ಡಮನಲ್ಲಿ ಈ ಥರದ್ದು ಏನೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ, ಆಯ್ತಾ. ಬರೀ ಯೂರಿನಲ್ಲಿ ಮಾತ್ರ ಬ್ಲಡ್ ಹೋಗುತ್ತೆ ಅಷ್ಟೇ ಇದು. ಬಟ್ ಇದನ್ನ ಬಂದಾಗ ನೀವು ಭಯ ಪಡೋಂಥದ್ದು ಏನಿಲ್ಲ. ಇದು ಸೆಲ್ಫ್ ಲಿಮಿಟಿಂಗ್, ಅಂದ್ರೆ ನಿಮಗೆ ವಿತಿನ್ 72 hours ರೆಸ್ಟ್ ತಗೊಂಡ್ಮೇಲೆ ಮೂತ್ರದಲ್ಲಿ ಏನ್ ಬ್ಲಡ್ ಬರುತ್ತಲ್ಲ ಅದು ಆರಾಮಾಗಿ ನಿಂತೋಗ್ಬಿಡುತ್ತೆ. ನೆಕ್ಸ್ಟ್ ಓಡೋ ಟೈಮಲ್ಲಿ ನೀವು ತುಂಬಾ ಹೈಡ್ರೇಷನ್ ಆಗಿರ್ಬೇಕು, ಅಂದ್ರೆ ಓಡೋದಕ್ಕಿಂತ ಮುಂಚೆ ಹೈಡ್ರೇಟ್ ಆಗಿರ್ಬೇಕು. ಮತ್ತೆ ಮೋರ್ ದನ್ 10 kilometers ಮೇಲೆ ಓಡೋದಿದ್ರೆ ನೀವು ಕೈಯಲ್ಲಿ ನೀರಿಟ್ಕೊಂಡು ಓಡೋದು ತುಂಬಾ ಸೇಫ್ ಆಗಿರುತ್ತೆ. ಮತ್ತೆ ಎರಡನೇದು, ಬ್ಲಾಡರ್ ಅಲ್ಲಿ ನೀವು ಸ್ವಲ್ಪ ಯೂರಿನ್ ಇಟ್ಕೋಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಫುಲ್ ಎಂಟಿ ಬ್ಲಾಡರ್ ಆಗೋದ್ರೆ ನೀವು ಓಡ್ಬೇಕಾದ್ರೆ ತುಂಬಾ ಫ್ರಿಕ್ಷನ್ ಆಗಿ ಬಿಕಾಸ್ ಅಲ್ಲಿ ಟೇರ್ ಆಗ್ಬಿಟ್ಟು ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ನೀವು ಓಡೋ ಟೈಮಲ್ಲಿ ಒಂದು 10 to 20% ಬ್ಲಾಡರ್ ಫಿಲ್ ಆಗಿದ್ರೆ ನಿಮಗೆ ಈ ಮ್ಯಾರಥಾನ್ ಎಮೆಚೂರಿಯನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಮೂರನೇದು, ಶೂಸ್ ವೆರಿ ವೆರಿ ಇಂಪಾರ್ಟೆಂಟು. ನೀವು ಅಥ್ಲೆಟಿಕ್ಸ್ ಆಗಲಿ ಮ್ಯಾರಥಾನ್ ಆಲ್ರೆಡಿ ಯೂಸ್ ಮಾಡ್ತಾ ಇರ್ತೀರಾ, ಬಟ್ ನೀವು ಬಿಗಿನರ್ಸ್ ಯಾರಾದರೂ ಇರ್ತಾರಲ್ಲ, ಮೋರ್ ದ್ಯಾನ್ 10 kilometers ಓಡಬೇಕಾದ್ರೆ ಒಳ್ಳೆ ಶೂಸ್ ಹಾಕೋಬೇಕು. ಮತ್ತು ಅದು ಕುಷನಿಂಗ್ ಎಫೆಕ್ಟ್ ಇರಬೇಕು. ಮತ್ತು ಸ್ಟಾರ್ಟಿಂಗಲ್ಲಿ ಓಡಬೇಕಾದ್ರೆ ಹಾರ್ಡ್ ಸರ್ಫೇಸ್ನ ಅವಾಯ್ಡ್ ಮಾಡಿ. ಒಂದ್ಸರಿ ರೂಢಿ ಆದಮೇಲೆ ನಿಮ್ಗೆ ಇದರಿಂದ ಅಂದರೆ ಈ ಓಡೋದ್ರ ಬಗ್ಗೆ ಎಲ್ಲರೂ ಅರಿವು ಬಂದ ಮೇಲೆ ನೀವು ಹಾರ್ಡ್ ಸರ್ಫೇಸು ಅದೆಲ್ಲನೆಲ್ಲನೂ ಯೂಸ್ ಮಾಡ್ಬೋದು. ಈ 3 ಭಾಗವಾಗಿ ಮಾಡಿದೆ ಅಂತಂದರೆ ಈಗ ಈ ರೀಸೆಂಟಾಗಿ ಈ ಸೋಷಿಯಲ್ ಮೀಡಿಯಾಗೆ ಇನ್ಫ್ಲೂಯೆನ್ಸ್ ಆಗಿ ತುಂಬ ಜನ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಎದೋತದ್ವ ಸುಮ್ಮನೆ ಸ್ಟಾರ್ಟ್ ಮಾಡೋದು, ನಾಳೆ ಬೆಳಿಗ್ಗೆ ಓಡ್ಬಿಡಲ್ಲ. ಡೋಂಟ್ ಡೂ ದಟ್. ಟೇಕ್ ಪ್ರಾಪರ್ ಪ್ರಿಕಾಷನ್ಸು. ಒಂದು ಎಕ್ಸಾಕ್ಟ್ ಹೈಡ್ರೇಷನ್ನ ಮೇಂಟೈನ್ ಮಾಡಬೇಕು, ಮತ್ತು ಒಳ್ಳೆ ಶೂಸ್ ಹಾಕಬೇಕು ಓಡೋದಕ್ಕಿಂತ ಮುಂಚೆ. ಮತ್ತು ಮೂರನೇದು, ನಿಮ್ಮ ಬ್ಲಾಡರಲ್ಲಿ ಸ್ವಲ್ಪ 10 to 20% ಅಷ್ಟು ವಾಲ್ಯೂಮ್ನ ಯೂರಿನ್ ಇಟ್ಕೊಂಡು ನೀವು ಓಡಬೇಕಾಗುತ್ತೆ. ಮತ್ತು ಫುಲ್ ಮ್ಯಾರಥಾನ್ ಮಾಡೋರು ಫುಲ್ ಟೋಟಲ್ ಓಡೋ ಟೈಮಲ್ಲಿ ಫುಲ್ ನೀವು ಹೈಡ್ರೇಷನ್ ಹಾಗೇ ಇರಬೇಕು. ಮತ್ತು ಮಧ್ಯದಲ್ಲಿ ನೀವು ಸಾಲ್ಟ್ ಕ್ಯಾಪ್ಸೂಲ್ಸ್ ಆಗಲಿ ಮತ್ತು ಈ ORS ಪ್ಯಾಕೆಟ್ ಆಗಲಿ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀವು ಓಡೋಕ್ಕಿಂತ ಮುಂಚೆ ಈ ಪ್ರಿಕಾಷನ್ಸ್ ತೊಗೊಳ್ಳಿ ಅಂತ ಈ ಟಾಪಿಕ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಎವ್ರಿವನ್. ಮೈಸೆಲ್ಫ್ ಡಾಕ್ಟರ್ ರಾಜೇಂದ್ರ, ಕನ್ಸಲ್ಟೆಂಟ್ ನ್ಯೂರೋಲಜಿಸ್ಟ್.